ಇನ್ಫ್ಯಾಕ್ಟ್ ನಿನ್ನೆನೇ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಬಿದ್ದ CWRC CWMA ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾಗಿತ್ತು. ಆದರೆ ಇವತ್ತು ರಾಜ್ಯ ಸರ್ಕಾರದ ನಿಲುವು ನಿರ್ಧಾರದಲ್ಲಿ ಏನಾದರೂ ಬದಲಾವಣೆ ಆಗಬಹುದಾ? ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಏನು CWRC CWMA ಆದೇಶ ಶಿಫಾರಸುಗಳನ್ನು ಖಂಡಿಸಿ ಹೋರಾಟವನ್ನ ಯಾವ ಸ್ವರೂಪದಲ್ಲಿ ಅಥವಾ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋ ನಿರ್ಧಾರ ಮಾಡುತ್ತೆ, ಇದನ್ನೆಲ್ಲ ಕಾದ್ ನೋಡೋಣ ಅನ್ನೋ ಹಂತಕ್ಕೆ ಇವತ್ತಿಗೆ ಈ ಚರ್ಚೆಯನ್ನ ಕಾಯ್ದಿರಿಸಿದ್ವಿ. ಏನಾದರೂ ಬದಲಾವಣೆ ಆಗಬಹುದಾ ಅನ್ನೋ ನಿರೀಕ್ಷೆಯಲ್ಲಿ. ಆದರೆ ಸದ್ಯ ಕಂಡು ಬರ್ತಾ ಇರೋ ನಿಟ್ಟಿನಲ್ಲಿ ನೋಡೋದಾದ್ರೆ ಯಾವುದೇ ಬದಲಾವಣೆ ಇಲ್ಲ. ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಅರ್ಜಿ ಹಾಕೊಂಡಿತ್ತು. ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಹಾಗೆ CWRC CWMA ಈ ಶಿಫಾರಸು ಆದೇಶಗಳನ್ನ ಅನಿವಾರ್ಯವಾಗಿ ಪಾಲನೆ ಮಾಡಬೇಕಾದ ಪರಿಸ್ಥಿತಿ ಇದೆ ಅನ್ನೋ ಧಾಟಿಯದ್ದೇ ಉತ್ತರ ಸರ್ಕಾರದ ಕಡೆಯಿಂದ ಬರ್ತಾ ಇದೆ. ಇನ್ನು ಬಂದ್ ವಿಚಾರ ಅಥವಾ ಹೋರಾಟದ ವಿಚಾರ ಅಂತೂ ನಿಮಗೆ ಗೊತ್ತೇ ಇದೆ. ಕನ್ನಡ ಪರ ಸಂಘಟನೆಗಳು 10-11 ಇರ್ಬೋದೇನು ಅಥವಾ ಅದಕ್ಕಿಂತ ಜಾಸ್ತಿ ಇರ್ಬೋದೇನು. ಆದರೆ ಇರೋದು ಇಶ್ಯೂ ಒಂದೇ ಅಲ್ವಾ? ಕಾವೇರಿ ನದಿಯ ನೀರನ್ನು ಉಳಿಸ್ಕೊಳ್ಬೇಕು, ಇಲ್ಲಿನ ಜನರ ದಾಹ ಅಟ್ಲೀಸ್ಟ್ ಕೃಷಿ ಬಿಟ್ಟುಬಿಡಿ ಸೆಕೆಂಡರಿ ಅಂತ ಅನ್ಬಹುದೇನೋ, ಅಟ್ಲೀಸ್ಟ್ ಇಲ್ಲಿನ ಜನರ ಕುಡಿಯುವ ನೀರಿನ ವ್ಯವಸ್ಥೆಗಾದರೂ ಉಳಿಸ್ಕೊಳ್ಬೇಕು ಅನ್ನೋದು ಒಕ್ಕರಲ ವಾದ ಆಗಿರಬೇಕಾಗಿತ್ತು, ಸಂಘಟಿತ ಹೋರಾಟ ಆಗಬೇಕಾಗಿತ್ತು. ಆದರೆ ಅನ್ಫಾರ್ಚುನೇಟ್ಲಿ ಕನ್ನಡ ಪರ ಸಂಘಟನೆಗಳು ಹಾಗೆ ರೈತ ಪರ ಸಂಘಟನೆಗಳಲ್ಲೂ ಕೂಡ ಕಾವೇರಿ ನದಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಮ್ಮತ ಅನ್ನೋದು ಮೂಡ್ತಾ ಇರುವಂತೆ ಕಾಣ್ತಾ ಇಲ್ಲ. ಅಲ್ಲಿಗೆ ಈ ನೀರಿನ ವಿಚಾರದಲ್ಲಿ ರಾಜಕೀಯ ಕೇವಲ ರಾಜಕೀಯ ಪಕ್ಷಗಳಲ್ಲಿ ಮಾತ್ರ ಅಲ್ಲ, ಸಂಘಟನೆಗಳಲ್ಲಿ ಹೋರಾಟಗಾರರಲ್ಲೂ ಕೂಡ ಅನಿವಾರ್ಯ ಆಗೋಯ್ತಾ? ಎಲ್ರಿಗೂ ಈ ಇಶ್ಯೂ ಕೀಪ್ ಆನ್ ಗೋಯಿಂಗ್ ಅನ್ನೋ ಹಂತದಲ್ಲೇ ಇರಬೇಕಾ? ಒಂದು ಶಾಶ್ವತ ಪರಿಹಾರ ಬೇಕು ಅನ್ನೋ ಗಟ್ಟಿ ನಿಲುವಿಗೆ ಬರಲಿಕ್ಕೆ ಸಾಧ್ಯವಾಗೋದೇ ಇಲ್ವಾ? ಅಥವಾ ಸಾಧ್ಯ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಇಲ್ವಾ? ಇಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮಳೆ ಬಂತು, ಕೇಳಿದ್ದಕ್ಕಿಂತ ಹೆಚ್ಚೇ ನೀರು ತಮಿಳುನಾಡಿಗೆ ಹರಿದೋಯ್ತು. ಅಲ್ಲಿಗೆ ಸದ್ಯಕ್ಕೆ ಸಮಸ್ಯೆ ಬಗೆಹರಿತು ಅನ್ನೋದರಲ್ಲಿ ಮತ್ತೊಂದು ಶಾಕ್. ನಿನ್ನೆ ಬೆಳಗ್ಗೆ ಸಭೆ ಮಾಡಿದ್ದ CWRC ಕರ್ನಾಟಕ ತಮಿಳುನಾಡಿಗೆ 15 ದಿನಕ್ಕೆ 16.03 TMC ನೀರು ಹರಿಸುವಂತೆ ಶಿಫಾರಸು ಮಾಡಿತ್ತು. ಮಧ್ಯಾಹ್ನ ಸಭೆ ನಡೆಸಿದ CWMA ಇದೇ ಶಿಫಾರಸನ್ನ ಯಥಾವತ್ತು ಪಾಲನೆ ಮಾಡುವಂತೆ ಆದೇಶಿಸಿತು. ಮುಂದಿನ 15 ದಿನ ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಲು ಆದೇಶವನ್ನ ಹೊರಡಿಸಿದೆ. ಈಗ ರಾಜ್ಯ ಸರ್ಕಾರಕ್ಕೆ ಮುಂದಿರೋ ಏಕೈಕ ದಾರಿ ಅಂದ್ರೆ ಅದು ಸುಪ್ರೀಂ ಕೋರ್ಟ್. 13ನೇ ತಾರೀಕಿಗೆ ಕಾವೇರಿ ವಿಷಯ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಹಿಯರಿಂಗ್ ಮಾಡಲಾಗುವುದು ಅಂತ ಹೇಳಿ ನಮಗೆ ತಿಳಿಸಲಾಗಿದೆ. ಅದೇ ಸಮಯದಲ್ಲಿ ಬಹುಶಃ ಇವತ್ತಿನ ಏನು ನಿರ್ಧಾರ ಆಗಿದೆ ಅದರ ಬಗ್ಗೆ ನಮ್ಮ ಅಪೀಲ್ ಮೇಲ್ಮನವಿ ಏನಾಗುತ್ತೆ ಆ ಮೇಲ್ಮನವಿಯನ್ನು ಕೂಡ ಪರಿಗಣನೆ ಮಾಡ್ತಕ್ಕಂಥದ್ದು ಅದೇ ಸಮಯದಲ್ಲಿ ಆಗುತ್ತೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಇನ್ನು CWMA ಆದೇಶ ಹೊರಬೀಳ್ತಾ ಇದ್ದಂತೆ ರಾಜ್ಯದಲ್ಲಿ ಅನ್ನದಾತರು ಮತ್ತೆ ಬೀದಿಗೆ ಇಳಿದಿದ್ದಾರೆ. ಮಂಡ್ಯ, ಮೈಸೂರಿನಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕನ್ನಡ ಪರ ಸಂಘಟನೆಗಳೂ ಬೀದಿಗಿಳಿದಿವೆ. ಆದರೆ ದುರಂತ ಅಂದ್ರೆ ನೀರಿನ ವಿಚಾರದಲ್ಲೂ ಯಾಕೋ ಕನ್ನಡ ಪರ ಸಂಘಟನೆಗಳಲ್ಲಿ ಒಗ್ಗಟ್ಟು ಮೂಡ್ತಾ ಇಲ್ಲ. ಇವತ್ತು ನಮ್ಮ ಹೋರಾಟವನ್ನ ಕಾವೇರಿಗಾಗಿ ಮಾಡ್ತೀವಿ, ಬಂದಿಂದ ಹಿಂದಕ್ಕೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳಿದೆ. ಒಬ್ಬೊಬ್ಬರೇ ಅಂದರೆ ವಾಟಾಳ್ ನಾಗರಾಜ್ ಒಬ್ಬರೇ ರೀ ಕರ್ನಾಟಕದಲ್ಲಿ ಅಗಾಧವಾದ ಕೆಲಸ ಮಾಡೋ ಶಕ್ತಿ. ನಾನೇನು ಬೇರೆಯವ್ರು ಬರಬೇಡಿ ಅಂತ ಹೇಳ್ತೀವ. ಎಚ್ಚೆತ್ತ CM DK ಶಿವಕುಮಾರ್ ತುರ್ತು ಸಭೆಯನ್ನು ನಡೆಸಿದ್ದಾರೆ. ಆಗಸ್ಟ್ 13ರಂದು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಕರಣ ವಿಚಾರಣೆ ನಡೆಯಲಿದ್ದು ರಾಜ್ಯದ ವಾದ ಹೇಗಿರಬೇಕು ಅಂತ ಚರ್ಚೆ ಮಾಡಿದ್ದಾರೆ. ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ ನಮ್ಮ ಕರ್ತವ್ಯ ಇದೆ. ನಮ್ಮ ರೈತರು ಕಾಪಾಡಬೇಕು, ಆದೇಶ ಕೂಡ ಪಾಲನೆ ಮಾಡಬೇಕು. ಇವೆರಡು ಕೂಡ ನಮ್ದು ಇಟ್ಕೊಂಡು ಪೊಲಿಟಿಕಲಿ ನಾವು ಯಾವ ರೀತಿ ಏನೇನು ಬರ್ಬೋದು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ನಾನು ಫಸ್ಟ್ ಮೀಟಿಂಗ್ನ ನಾನು ಮಾರ್ಗದರ್ಶನ ಕೊಡಬೇಕು. ಕಾವೇರಿ ಸದಾ ವಿವಾದದ ವಸ್ತು ಯಾಕೆ? ಹೋರಾಟಗಾರರಲ್ಲಿ ಒಮ್ಮತ ಕೊರತೆ ಯಾಕೆ? ಅಸಲಿಗೆ ಹೋರಾಟಗಳ ಸ್ವರೂಪ ಅಂದರೆ ಕಾನೂನಾತ್ಮಕ ಮತ್ತು ಸಂಘಟನೆಗಳ ಹೋರಾಟ ಎರಡರ ಸ್ವರೂಪವೂ ಬದಲಾಗಬೇಕೆ? ಬನ್ನಿ ಚರ್ಚೆ ಮಾಡೋಣ.